Namaste, my dear beautiful souls. Welcome to Inner Light 333. ಇಂದು ನಾವು ಆಧ್ಯಾತ್ಮಿಕ ಪಯಣದ ಅತ್ಯಂತ ಪ್ರಮುಖ ಘಟ್ಟವಾದ ಸತ್ಯದ ದಾರಿ ಎಂದರೇನು ಮತ್ತು ನಮ್ಮ ನಿಜವಾದ ಅಸ್ತಿತ್ವವನ್ನು ಹೇಗೆ ಕಂಡುಕೊಳ್ಳುವುದು ಎಂಬುದರ ಬಗ್ಗೆ ತಿಳಿಯೋಣ. ಸತ್ಯದ ದಾರಿ ಎಂದರೇನು? ಸತ್ಯದ ದಾರಿ ಎಂದರೆ ಅದು ಕೇವಲ ಹೊರಗಿನ ಪ್ರಪಂಚದ ಪ್ರಾಮಾಣಿಕ ಕಥೆಯಲ್ಲ, ಅದು ನಮ್ಮ ಅಂತರಂಗದ ಪಯಣ. ಸತ್ಯದ ದಾರಿಯಲ್ಲಿ ನಡೆಯುವುದು ಎಂದರೆ ನಮ್ಮ ದೇಹ ಶುದ್ಧಿ ಮತ್ತು ಆತ್ಮಶುದ್ಧಿಯ ಮೂಲಕ ನಮ್ಮನ್ನು ನಾವೇ ಪವಿತ್ರಗೊಳಿಸುವುದು. ಹೇಗೆ? ಅಹಂಕಾರ ಮತ್ತು ಹೊರಗಿನ ಮಾಯೆಯ ಪರದೆಗಳನ್ನು ಸರಿಸಿದಾಗ ಮಾತ್ರ ಈ ಹಾದಿ ನಮಗೆ ಗೋಚರಿಸುತ್ತದೆ. ಅಹಂಕಾರ ಮತ್ತು ಮಾಯೆಯನ್ನು ಪರದೆಗಳನ್ನು ಸರಿಸೋದು ಹೇಗೆ? ಅಹಂಕಾರ ಅಂದರೆ ನಾನು, ನನ್ನದು ಅನ್ನೋದನ್ನು ಬಿಡೋದು. ಮಾಯೆ ಅಂದರೆ ನಮ್ಮ ಚಿತ್ತ ಚಾಂಚಲ್ಯತೆಯನ್ನು ಸರಿಯಾದ ದಿಕ್ಕಿನತ್ತ, ಚಿಂತನೆಯತ್ತ ತಗೊಂಡು ಹೋಗೋದು. ನಮ್ಮ ಉನ್ನತ ಬದುಕಿಗೆ ಯಾವುದು ಒಳಿತು, ಯಾವುದು ಕೆಟ್ಟದ್ದು, ಯಾವುದು ನಮಗೆ ಸರಿ ಹೋಗುತ್ತೆ, ಯಾವುದು ನಮಗೆ ಸರಿ ಹೋಗಲ್ಲ, ಅದನ್ನು ನಮ್ಮೊಳಗೆ ನಾವು ಆತ್ಮವಿಮರ್ಶನೆ ಮಾಡಿಕೊಂಡು ಸರಿಯಾದ ದಿಕ್ಕಿನತ್ರ ಹೋಗೋದು. ಸೊ ನಿಜವಾದ ಅಸ್ತಿತ್ವ ಎಂದರೇನು? ಸೊ ಇವಾಗ ನಮ್ಮ ನಿಜವಾದ ಅಸ್ತಿತ್ವ ಎಂದರೇನು? ಮೀನ್ಸ್ ವಾಟ್ ಈಸ್ ಅವರ್ ಟ್ರೂ ಪ್ರೆಸೆನ್ಸ್? ನಾವು ಜೀವನದ ಓಟದಲ್ಲಿ ಬೇರೆಯವರು ಮೆಚ್ಚಲಿ ಎಂದು ಯಾರೋ ಆಗಲು ಪ್ರಯತ್ನಿಸುತ್ತೇವೆ. ಆದರೆ ನಮ್ಮ ನಿಜವಾದ ಅಸ್ತಿತ್ವ ಇರುವುದು ಆ ಓಟದ ನಿಲುಗಡೆಯಲ್ಲಿ. ಯಾವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೋ, ಯಾವಾಗ ನಮ್ಮ ಅಂತರಂಗದ ಕಂಪನವು ಅಂದರೆ ವೈಬ್ರೇಷನ್ ವಿಶ್ವ ಚೈತನ್ಯದೊಂದಿಗೆ ಒಂದಾಗುತ್ತದೆಯೋ ಅದೇ ನಮ್ಮ ನಿಜವಾದ ಅಸ್ತಿತ್ವ, ಅದೇ ಅಲ್ಟಿಮೇಟ್. ಅಂತರಂಗದ ಬೆಳಕನ್ನು ನಮ್ಮೊಳಗೆ ಕಂಡುಕೊಳ್ಳೋದು ಹೇಗೆ? ಸತ್ಯದ ದಾರಿಯಲ್ಲಿ. ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಜಗತ್ತು ನೀಡುವ ಸವಾಲುಗಳು ಕತ್ತಲೆಯಂತೆ ಕಂಡರೂ ಅವರೊಳಗಿರುವ ಅಂತರಂಗದ ಬೆಳಕು ಅಂದರೆ ಇನ್ನರ್ ಲೈಟ್ ಅವರಿಗೆ ದಾರಿ ತೋರಿಸುತ್ತದೆ. ಗುರುವಾಗಿ ನಿಂತು ನಿಮ್ಮ ನಿಜವಾದ ಸ್ವರೂಪದಲ್ಲಿ ನೀವು ನೆಲೆ ನಿಂತಾಗ ಇಡೀ ವಿಶ್ವವೇ ನಿಮ್ಮೊಂದಿಗೆ ಸಂವಹನ ನಡೆಸಲು ಆರಂಭಿಸುತ್ತದೆ. ಈ ಜೀವನದಲ್ಲಿ ಸತ್ಯದ ಹಾದಿ ಕಠಿಣವಾಗಿರಬಹುದು, ಆದರೆ ಅದು ನೀಡುವ ಶಾಂತಿ ಶಾಶ್ವತವಾದದ್ದು. ನಮ್ಮ ಸತ್ಯದಲ್ಲಿ ನಾವು ಸ್ಥಿರವಾಗಿದ್ದಾಗ ನಮ್ಮ ಆತ್ಮದ ಧ್ವನಿಗೆ ಗೌರವ ನೀಡಿದಾಗ ನಾವು ನಾವಾಗಿರುವುದೇ ಈ ಸೃಷ್ಟಿಗೆ ನಾವು ನೀಡುವ ಅತಿ ದೊಡ್ಡ ಕೊಡುಗೆ. ಸರ್ವರೊಳಗೂ ಅನಂತ ವಿಶ್ವ ಚೈತನ್ಯದ ಬೆಳಕು ಜಾಗೃತವಾಗಲಿ. ಪರಬ್ರಹ್ಮ ಸ್ವರೂಪವಾದ ಗುರುತತ್ವದಿಂದ ಸರ್ವಂ ಗುರುಚರಣಾರ್ಪಣಮಸ್ತು. ಜೈ ಭಾರತ ಮಾತಾ, ಜೈ ಸನಾತನ. ಆಧ್ಯಾತ್ಮಿಕ ಪಯಣದಲ್ಲಿ ಸರ್ವವೂ